ಒಂದು 3 ವರ್ಷದ ಕೆಳಗೆ ಧಾರಾಕಾರ ಮಳೆ ಬಂದು ದೊಡ್ಡ ಲ್ಯಾಂಡ್ಸ್ಲೈಡ್ ಆಯ್ತಂತೇಳಿ ಇದ್ದ ಮರಗಳು, ಇಲ್ಲಿದ್ದ ಇದಗಳು, ಸ್ಟೆಪ್ಸು, ಮಾಡಿದ ಮಂಟಪಗಳು, ವಿದ್ಯುತ್ ಕಂಬಗಳು ಎಲ್ಲ ಧಾರಾಶ ಎಲ್ಲ ಬಿದ್ದು ಹೋಯಿತು. ತೀರ್ಥಕ್ಷೇತ್ರ ಸಂಪೂರ್ಣ ನಾಶವಾಗಿ ಹೋಯಿತು. ಇದು ಎಲ್ಲಿ ಉಂಟು ಅಂತ ಕಾಣದಿದ್ದ ಒಂದು ಪರಿಸ್ಥಿತಿ ಉಂಟಾಯಿತು. ಅರ್ಚಕರು ಎಷ್ಟು ಹೆದರಿದ್ರು ಅಂದರೆ ಪ್ರತ್ಯಕ್ಷದರ್ಶಿಗಳು ಎಲ್ಲ ಇಲ್ಲಿದ್ದವರು ಓಡಿ ಹೋಗಿ ದೇವರ ಇದರಲ್ಲಿ ಮೊರೆ ಹೋದ್ರಂತೆ. 2 ತೆಂಗಿನಕಾಯಿ ಇಟ್ಟು ನಮ್ಮ ಅರ್ಚಕರು ಅಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರಂತೆ. ಆಗ ಅದು ಭೂಕುಸಿತ ಕಡಿಮೆ ಆಯ್ತಂತೆ. ಕಡೆಗೆ ಕ್ರಮೇಣ ಅಲ್ಲಿ ನಿಂತಿತ್ತು. ಸೊ ಅಂಥ ಇದರಲ್ಲಿ ನಮ್ಮ ಗಣಪತಿ ಅದನ್ನು ರಕ್ಷಿಸಿದ ಅಂತ ನನ್ನ ಭಾವನೆ. ಏನಾದರೂ ಮಾಡಿ ಇದನ್ನು ಜೀರ್ಣೋದ್ಧಾರ ಮಾಡುವಂಥ ಒಂದು ಶಕ್ತಿ ನಮಗೆ ಕೊಡು ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದೆ. ನಮ್ಮ ಆಡಳಿತ ಮುಕ್ತೇಸರಾದ ವಿಶ್ವವಲ್ಲಭ ತೀರ್ಥ ಸ್ವಾಮಿಯವರು ಅವರ ಒಂದು ಮಠದ ಭಕ್ತರಿಗೆ ಅಥವಾ ಮಠದ ಇಂಜಿನಿಯರ್ಸಿಗೆಲ್ಲ ಹೇಳಿ ಅದಕ್ಕೆ ಬೇಕಾದ ಒಂದು ವ್ಯವಸ್ಥೆ ಮಾಡಿ ಇನ್ನು ಮುಂದೆ ಭೂಕುಸಿತ ಆಗಿದ್ದಾಗಿ ಜಾಗ್ರತೆ ಮಾಡಿ ಅಂತ ಹೇಳಿದ್ದಕ್ಕೆ ಅವರೆಲ್ಲ ಬಂದು ಇಲ್ಲಿ ಬರುವ ನೀರನ್ನೆಲ್ಲ ಬೇರೆ ಕಡೆಗೆ ಡೈವರ್ಟ್ ಮಾಡಿ ಇಲ್ಲಿ ನೀರು ಬರದಿದ್ದ ಹಾಗೆ ಮಾಡಿ ಇನ್ನು ಕುಸಿತ ಆಗದಿದ್ದಾಗೆಲ್ಲ ಪ್ಲಾಸ್ಟಿಕ್ ಶೀಟ್ಗಳೆಲ್ಲ ಹಾಕಿ ಅದನ್ನು ಒಂದು ಸತಿಗೆ ರಕ್ಷಿಸಿದರು. ಶ್ರೀ ಗುರುಭ್ಯೋ ನಮಃ. ನಮ್ಮ ಉಡುಪಿಯ ಜೀವನದಿ ಸ್ವರ್ಣೆ. ಇಂತಹ ಸ್ವರ್ಣೆಯ ಬಗ್ಗೆ ಭಾವಿ ಸಮೀರರಾದಂಥ ವಾದಿರಾಜ ಗುರು ಸಾರ್ವಭೌಮರು ತಮ್ಮ ತೀರ್ಥ ಪ್ರಬಂಧ ಎಂಬ ಕೃತಿಯಲ್ಲಿ ಬಹಳ ಸೊಗಸಾಗಿ ವರ್ಣನೆ ಮಾಡಿದ್ದಾರೆ. ವೇದಾಚಲ ಸಮುದ್ಭೂತಾಂ ಸ್ವರ್ಣಾಂ ಕೋನು ವರ್ಣಯೇದ್ ಅಂಹಸೋ ದಕ್ಷ್ಯಮಾನಸ್ಯ ಶ್ರಾವಯಂತಿಂ ಸನಂ ಜನಾನ್. ವೇದಾಚಲವೆಂಬ ಪರ್ವತದಿಂದ ಹುಟ್ಟಿ ಬರುವವಳು ಸುವರ್ಣೆ. ಅಂತಹ ಸುವರ್ಣೆಯ ಮಹಿಮೆಯನ್ನು ಯಾರ ತಾರೆ ವರ್ಣಿಸಲಿಕ್ಕೆ ಸಾಧ್ಯ? ಯಾರಿಂದಲೂ ಕೂಡ ಸುವರ್ಣೆಯ ಮಹಿಮೆಯನ್ನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಕೇಳಿದರೆ, ಯಾರ್ಯಾರು ಈ ಸುವರ್ಣೆಯಲ್ಲಿ ಸ್ನಾನವನ್ನು ಮಾಡ್ತಾರೋ ಎಲ್ಲ ಭಕ್ತರ ಪಾಪವನ್ನು ಪರಿಹರಿಸುವಳು ಸುವರ್ಣೆ ಅನ್ನುವ ವಿಷಯವನ್ನು ವಾದಿರಾಜರು ತಮ್ಮ ಕೃತಿಯಲ್ಲಿ ದಾಖಲು ಮಾಡ್ತಾರೆ. ಕೃಷ್ಣ ಪಕ್ಷದಲ್ಲಿ ಮಂಗಳವಾರ ಚತುರ್ದಶಿ ತಿಥಿ ಬಂತು ಅಂತಾದರೆ ಅವತ್ತು ಇಲ್ಲಿಯ ಸುವರ್ಣೆಯಲ್ಲಿ ಸ್ನಾನ ಮಾಡಿತು ಅಂತಾದರೆ ಇಲ್ಲಿ ಮುಳುಗುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಚಟ ಚಟ ಅಂತ ಆ ಶಬ್ದ ಕೇಳಿಸುತ್ತೆ ಅಂತ ವಾದಿರಾಜರು ಉಲ್ಲೇಖ ಮಾಡ್ತಾರೆ. ಅಮ್ಮಹ ಸಹ ದಕ್ಷ್ಯಮಾನಸ್ಯ ಅಂದರೆ ಪಾಪವನ್ನು ಸುಡುವಂತಹ ಶಬ್ದವನ್ನು ತನ್ನ ಭಕ್ತರಿಗೆ ಸುವರ್ಣೆ ಕೇಳಿಸ್ತಾಳೆ ಅಂತ. ಇದು ಸುವರ್ಣೆಯ ವೈಶಿಷ್ಟ್ಯ. ಆಶ್ಚರ್ಯ ಏನು ಅಂತ ಹೇಳಿದರೆ, ಈ ಒಂದು ಸುವರ್ಣ ನದಿ ಬಹಳ ವಿಶಾಲವಾಗಿ ಹರಿದರೂ ಕೂಡ ಈ ಶಬ್ದ ಕೇಳಿಸುವುದು ವಿಶೇಷವಾಗಿ ಈ ಶ್ರೀಮ್ರ ಸಿದ್ಧಿವಿನಾಯಕ ದೇವಸ್ಥಾನದ ಸ್ನಾನಘಟ್ಟದಲ್ಲಿ ಮಾತ್ರ ಎನ್ನುವುದು ಇದೊಂದು ಉಲ್ಲೇಖನೀಯ. ಬೇರೆ ಯಾವ ಸ್ನಾನಘಟ್ಟದಲ್ಲಿಯೂ ಕೂಡ ಈ ಶಬ್ದವನ್ನು ಕೇಳಿಸಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಉಲ್ಲೇಖಿಸಿದವರು ವಾದಿರಾಜ ಗುರು ಸಾರ್ವಭೌಮರು. ಇದು ಇವತ್ತಿಗೂ ಕೂಡ ವಿಜ್ಞಾನಕ್ಕೆ ಇದೊಂದು ಸೋಜಿಗವಾದ ಸಂಗತಿ. ಈ ಶಬ್ದ ಹೇಗೆ ಬರುತ್ತೆ, ಎಲ್ಲೊಂದೇ ಬರುತ್ತೆ ಎನ್ನುವುದು ಇವತ್ತಿಗೂ ಆಶ್ಚರ್ಯವಾಗಿ ಉಳಿದಿದೆ. ಇದಕ್ಕೆ ನನಗೆ ತುಂಬ ಜನ ಸಹಾಯ ಮಾಡಿದ್ದಾರೆ. ಇಂಜಿನಿಯರ್ಸು, ಮಂಗಳೂರಿಂದ PWD ಖ್ಯಾತ ಸ್ಟ್ರಕ್ಚರ್ ಇಂಜಿನಿಯರ್ ಲಕ್ಷ್ಮೀ ಶೇಡಿಯಾಳು, ಉಡುಪಿಯ ನಮ್ಮ ಸ್ಟ್ರಕ್ಚರ್ ಇಂಜಿನಿಯರ್ ರಾಜೇಂದ್ರಮಯ್ಯ ಅವರ ಹೇಳಿಕೆ ಪ್ರಕಾರ ಇದು ಡಿಸೈನ್ ಮಾಡಿ ಅವರೇ ಕೊಟ್ಟ ಡಿಸೈನ್ ಸ್ಟ್ರಕ್ಚರ್ ಡಿಸೈನ್ ಪ್ರಕಾರ ನಾನು ಮಾಡಿದ್ದೇನೆ ಅಂತ. ಇನ್ನು ಇದು ಶಾಶ್ವತವಾಗಿ ಇರುವಂಥ ಒಂದು ಸ್ಟ್ರಕ್ಚರ್. ಇನ್ನು ಕೆಳಗಿಂದ ಈಗ ತೀರ್ಥಕ್ಷೇತ್ರದ ಕೆಲಸ ಆಗ್ತಾ ಉಂಟು. ಅದು ಆದ ಮೇಲೆ ನನಗೆ ಖಂಡಿತ ಒಂದು ಮನಸ್ಸಿಗೆ ಕಾಣ್ತದೆ, ಇದು ದೊಡ್ಡ ಕ್ಷೇತ್ರ. ಭಾಳ ಜನ ಮೊದಲು ಬರ್ತಿದ್ದರು, 100 ಜನ 1000 ಜನ ಬರ್ತಿದ್ದರು. ನಮ್ಮ ಊರಿಗಿಂತ ಹೆಚ್ಚು ಹೊರ ಊರಿಂದವೇ ಬರ್ತಿದ್ದರು. ಅವರು ಬಂದರೆ ಇಲ್ಲಿ ಬರೋದು, ಸ್ನಾನ ಎಲ್ಲ ಮಾಡಿ ಪಾಪ ಎಲ್ಲ ಮಾಡ್ತಿದ್ರು. ಅವರಿಗೆ ಪಿತೃ ಕಾರ್ಯ, ಕ್ಷೇತ್ರ ವಿಧಿ ಎಲ್ಲ ಮಾಡಲಿಕ್ಕೆ ಅವರಿಗೆ ಹೆಚ್ಚು ಅನುಕೂಲ ಇಲ್ಲ. ಅದಕ್ಕೆ ಸಣ್ಣ ಸಣ್ಣ ರೀತಿಯಲ್ಲಿ ಮಾಡಿಕೊಟ್ಟಿದ್ದೆ. ಈಗ ಇನ್ನೂ ತುಂಬ ದೊಡ್ಡದಾದರೆ ಅದನ್ನು ಮಾಡಲಿಕ್ಕಂತೂ ನಮಗೆ ಇಲ್ಲಿ ಸಾಧ್ಯ ಇಲ್ಲ. ಇಲ್ಲಿ ಅಷ್ಟು ಜಾಗವೂ ಇಲ್ಲ, ನಮ್ಮ ಹತ್ರ ರಿಸೋರ್ಸಸ್ಸು ಇಲ್ಲ. ಅದಕ್ಕೆ ಭಕ್ತಾದಿಗಳು ಇನ್ನೂ ಆಗುವಂಥ ಕೆಲಸಕ್ಕೆ
ಪಾರ್ಕಿಂಗ್ ಬೇಕು. ತುಂಬ ಜನ ಬಂದರೆ ಪಾರ್ಕಿಂಗ್ ಜಾಗ ಇಲ್ಲ. ಕ್ಷೇತ್ರ ವಿಧಿ ಮಾಡಲಿಕ್ಕೆ ಬೇಕಾದ ಕಟ್ಟಡಗಳಿಲ್ಲ. ಅನ್ನದಾನ ಆಗಬೇಕು ಅಂತೇಳಿ ಒಂದು ಆಸೆ ಉಂಟು. ಅನ್ನದಾನ ಯಾಕಂದ್ರೆ ಬಂದವರಿಗೆ ಕ್ಷೇತ್ರ ವಿಧಿ ಮಾಡ್ಕೊಂಡು ಬಂದವರಿಗೆ ಮತ್ತು ಹೋಟೆಲ್ ಊಟ ಮಾಡಲಿಕ್ಕಾಗಿದ್ರೆ ಪಾಪ ಅವರಿಗೆ ಮತ್ತು ಕೃಷ್ಣ ಮಠಕ್ಕೆ ಊಟಕ್ಕೆ ಹೋಗಬೇಕಾಗ್ತದೆ. ಅದಕ್ಕೋಸ್ಕರ ಇಲ್ಲೇ ಒಂದು ಅನ್ನದಾನ ಮಾಡುವಂಥ ಒಂದು ಆಲೋಚನೆ ಇದೆ. ಮಳೆಗಾಲದಲ್ಲಿ ನದಿಯಲ್ಲಿ ನೀರು ತುಂಬಿದಾಗ ಬಾಗಿನ ಹಾಗೆ ತಾಯಿ ಸ್ವರ್ಣ ಅವರಿಗೆ ಆರತಿ, ಸ್ವರ್ಣಾರತಿ, ಹಾಗೆ ದೇವಸ್ಥಾನದ ಗಣಪತಿ ದೇವರಿಗೆ ಉತ್ಸವ ಟೈಮ್ನಲ್ಲಿ ತೆಪ್ಪೋತ್ಸವ, ಹಾಗೆ ರಥೋತ್ಸವ ತುಂಬ ತಲೆಯಲ್ಲಿ ಉಂಟು. ಅದೆಲ್ಲ ಸಾಕಾರ ಮಾಡಬೇಕು ಅಂತ ನಿಮ್ಮ ಭಕ್ತಾದಿಗಳಲ್ಲಿ ನಾನು ಕೇಳ್ತೇನೆ. ಅದಕ್ಕೆ ಬೇಕಾದ ಸಹಾಯ ಎಲ್ಲರಿಗೂ ಕೊಡಬೇಕು ಅಂತ ನಾನು ಕೇಳ್ತಾ ಇರ್ತೇನೆ. ಈ ಒಂದು ಸ್ನಾನಘಟ್ಟದಲ್ಲಿ ವಾದಿರಾಜ ಗುರು ಸಾರ್ವಭೌಮರು ಕೂಡ ಬಂದು ತೀರ್ಥ ಸ್ನಾನವನ್ನು ಮಾಡಿದ್ದಾರೆ ಹೇಳುವಂಥ ಪ್ರತೀತಿ ಇಲ್ಲಿದೆ. ಇವತ್ತಿಗೂ ಕೂಡ ಈ ಸ್ನಾನಘಟ್ಟಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತರು ಬಂದು ಈ ವಿಶೇಷವಾಗಿ ಕೃಷ್ಣಾಂಗಾರ ಚತುರ್ದಶಿ ದಿವಸದಂದು ಸ್ನಾನವನ್ನು ಮಾಡ್ತಾರೆ. ಈ ದಿವಸ ಯಾರ್ಯಾರು ಸುವರ್ಣೆಯಲ್ಲಿ ಸ್ನಾನವನ್ನು ಮಾಡ್ತಾರೋ ಅವರ ಎಲ್ಲ ಪಾಪವನ್ನು ಕೂಡ ಸುವರ್ಣೆ ಪರಿಹಾರವನ್ನು ಮಾಡ್ತಾಳೆ ಎನ್ನುವ ದೃಷ್ಟಿಯಿಂದ ಅಂತಹ ಒಂದು ಅದ್ಭುತವಾದಂತಹ ಪವಿತ್ರ ಕ್ಷೇತ್ರ ಈ ಒಂದು ಸುವರ್ಣ ನದಿಯ ತೀರ. ಈ ಒಂದು ಸುವರ್ಣ ನದಿಯ ತೀರದಲ್ಲಿಯೇ ಶೀಮ್ರ ಸಿದ್ಧಿವಿನಾಯಕ ದೇವಸ್ಥಾನವೂ ಕೂಡ ಇದೆ. ಪ್ರಾಚೀನ ಕಾಲದ ಋಷಿಮುನಿಗಳಿಂದ ಪೂಜಿತವಾದಂತಹ ಕ್ಷೇತ್ರ. ಆ ಸನ್ನಿಧಾನದ ಆಡಳಿತವೂ ಕೂಡ ನಮ್ಮ ಮಠದ ಅಧೀನದಲ್ಲಿದೆ. ಅದರ ಪರಿಸರವನ್ನು ಇತ್ತೀಚೆಗೆ ಬಹಳ ವಿಶೇಷವಾಗಿ ಅಭಿವೃದ್ಧಿಯನ್ನು ಪಡಿಸಿದ್ದೇವೆ. ವಿಶೇಷವಾಗಿ ಇಲ್ಲಿನ ಎಲ್ಲ ಕಾರ್ಯಕರ್ತರು, ವಿಶೇಷವಾಗಿ ರಮೇಶ್ ರಾಯರು, ಉಡುಪಿಯ ಪ್ರಸಿದ್ಧ ಇಂಜಿನಿಯರ್ ಅವರು, ಅವರ ಮುತುವರ್ಜಿಯಲ್ಲಿ ಈ ಕ್ಷೇತ್ರ ಬಹಳಷ್ಟು ಅಭಿವೃದ್ಧಿಯನ್ನು ಹೊಂದಿದೆ. ಬಂದಂಥ ಎಲ್ಲ ಭಕ್ತರಿಗೂ ಕೂಡ ಸ್ನಾನಕ್ಕೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಸ್ನಾನಘಟ್ಟವನ್ನು ವಿಶೇಷವಾಗಿ ನಿರ್ಮಾಣ ಮಾಡಿಸಿದ್ದೇವೆ. ಎಲ್ಲ ಭಕ್ತರ ಸಹಕಾರದಿಂದ ಈ ಕ್ಷೇತ್ರ ಇನ್ನಷ್ಟು ಅಭಿವೃದ್ಧಿಗೊಳ್ಳಬೇಕು. ಬಂದಂಥ ಎಲ್ಲ ಭಕ್ತರಿಗೂ ಕೂಡ ಬೇಕಾದಂಥ ಮೂಲ ಸೌಕರ್ಯವನ್ನು ಒದಗಿಸಿಕೊಡಬೇಕು ಅನ್ನೋ ದೃಷ್ಟಿಯಿಂದ ವಿಶೇಷವಾದ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಬನ್ನಿ, ಎಲ್ಲರೂ ಕೂಡ ಈ ಒಂದು ಸುವರ್ಣೆಯಲ್ಲಿ ಸ್ನಾನವನ್ನು ಮಾಡಿ ಎಲ್ಲ ಪಾಪವನ್ನು ಪರಿಹಾರವನ್ನು ಮಾಡಿಕೊಳ್ಳೋಣ. ಎಲ್ಲ ಭಕ್ತರಿಗೂ ಕೂಡ ಶುಭವಾಗಲಿ.